ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 6th ಜೂನ್ ಸಲುವಾಗಿ. ಸೊ ನಾನು ಲಾಸ್ಟ್ ವೀಕ್ ಆಲ್ಮೋಸ್ಟ್ ವಿಡಿಯೋಸ್ ಮಾಡಿಲ್ಲ. ಒಂದು ಎಲೆಕ್ಷನ್ ರಿಸಲ್ಟ್ 2 ದಿನ ಆಯ್ತು ನಾನು ಅವಾಗ ಮಾಡಿದ್ದೆ. ಸೊ ಅದು ಯಾರ್ಯಾರು ನೋಡಿರ್ತೀರಿ, ಸೇಮ್ ಅದೇ ಥರ ಸಿನಾರಿಯೋ ಆಗ್ಯದ. ಮಾರ್ಕೆಟ್ ಒಳಗೆ ಒಂದು ಟ್ರ್ಯಾಪ್ ಮಾಡ್ಯಾರ, ಮ್ಯಾಲೆ ಒಯ್ದು ಅಲ್ಲಿಂದ ಒಂದು ಟ್ರ್ಯಾಪ್ ಮಾಡಿ ಆಮೇಲೆ ಮತ್ತೆ ರಿವರ್ಸಲ್ ಪೆಂಡಿಂಗ್ ನೋಟಿಸ್ ಎಲ್ಲ ಆಪರೇಟರ್ ಗೇಮ್, ಪ್ಯೂರ್ ಆಪರೇಟರ್ ಗೇಮ್ ಆಗ್ಯದ. ಸೊ ಈಗ ನಾವು ಚಾರ್ಟ್ ಒಳಗೆ ನೋಡಿದ್ರೆ ಇಲ್ಲೊಂದು ಚಾನಲ್ ಇತ್ತು. ಇದು ಆಲ್ಮೋಸ್ಟ್ ಯಾವಾಗ ಹಾಕಿದ್ದೆ ನಾನು, ಸಂಗರ್ ಮಾರ್ಕೆಟ್ ಇಲ್ಲಿದ್ದಾಗ ಹಾಕಿದ್ದೆ ಅನ್ಸುತ್ತೆ ನಾನು. ಹಳೆಯ ವಿಡಿಯೋದಾಗ ಲಾಸ್ಟ್ ಮಂತೇ ಹಾಕಿ ನಾನು, ಮೋಸ್ಟ್ಲಿ ಏಪ್ರಿಲ್ದಾಗೇನೋ ಅಥವಾ ಇಲ್ಲಿದ್ದಾಗ ಹಾಕಿನೋ ಗೊತ್ತಿಲ್ಲ. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಏನು ಮಾಡೋದು, ಇಲ್ಲಿ ಒಂದು ಬ್ರೇಕ್ಔಟ್ ಟ್ರೈ ಮಾಡಿ ಇಲ್ಲಿ ಏನು ಮಾಡಿದ್ರು, ಬಿಗ್ ಪ್ಲೇಯರ್ಸ್ ಏನು ಮಾಡಿದ್ರು, ಫಸ್ಟಿಗೆ ಒಂದಿನ ಅಡ್ವಾನ್ಸೇ ಮಾರ್ಕೆಟ್ನ ರ್ಯಾಲಿ. ಎಲ್ಲರಿಗೂ ಹೆಂಗೆ ನ್ಯೂಸ್ ಇತ್ತು, ರಿಸಲ್ಟ್ ಬಂದು ಏನೋ ರ್ಯಾಲಿ ಆಗುತ್ತೆ ಅಂತ ನ್ಯೂಸ್ ಇತ್ತು. ಸೊ ಇಲ್ಲೇನಾಯಿತು, ಒಂದಿನ ಅಡ್ವಾನ್ಸ್ ಎಕ್ಸಿಟ್ ಪೋಲ್ ಆದ ಮರುದಿನೇ ರ್ಯಾಲಿ ಮಾಡಿದ್ರು. ಇಲ್ಲಿ ಯಾರ್ಯಾರು ಹೊಸ ನಮ್ಮಂಥ ರಿಟೇಲರ್ಸ್ ಏನು ಮಾಡ್ತಾರೆ, ಈ ರ್ಯಾಲಿ ನೋಡಿ ಇಲ್ಲಿ ಬಲ್ಕ್ ಒಳಗೆ ಕಾಲ್ ತೊಗೊಂಡು ಹೋಗ್ತಾರೆ. ಯಾವಾಗ 3rd ಜೂನಿಗೆ. ಸೊ 4th ಜೂನಿಗೆ ಏನು ಮಾಡಿದ್ರು, ಗ್ಯಾಪ್ ಡೌನ್ ಮಾಡಿ ಡಂಪ್ ಮಾಡಿಬಿಟ್ರು ಪೂರಾ. ಸೊ ಎಲ್ಲರೂ ಲಾಸ್ ಬುಕ್ ಮಾಡೋಣ, ಇಲ್ಲಿಂದ ಮತ್ತೆ ರಿವರ್ಸಲ್ ಚಾಲು ಆಯಿತು. ಸೇಮ್ ವೇ ಬ್ಯಾಂಕ್ ನಿಫ್ಟಿ ಅದೇ ಥರ ಆಗ್ಯದ ಸೇಮ್. ಸೊ ಇಲ್ಲಿ ನಮ್ಮ ಚಾನಲ್ ಎಷ್ಟು ರೆಸ್ಪೆಕ್ಟ್ ಆಗದ, ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಎಕ್ಸಾಕ್ಟ್ಲಿ ಮತ್ತೆ ಇಲ್ಲಿನೂ ಬ್ರೇಕ್ ಡೌನ್ ಕೊಟ್ಟು ಮತ್ತೆ ಮಾರ್ಕೆಟ್ ಚಾನಲ್ ಒಳಗೆ ಬಂತು. ಸೊ ಮುಂದೆ ಏನು ಮಾಡ್ಬೋದು ಇದು. ಸೊ ಈಗ ಇದು ಸ್ವಲ್ಪ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿ ಸ್ಲೋ ಆಗಿ ಹೋಗುತ್ತೆ. ಸೊ ಹಿಂಗೆ ಇಲ್ಲಿ ತನಕ ಬರಬಹುದು. ಸೊ ಇಲ್ಲಿ ಬಂದು ಸ್ವಲ್ಪ ದಿನ ಆಗಿ ಇನ್ ಕೇಸ್ ಹೊಸ ಗೌರ್ಮೆಂಟ್ದು ಬಜೆಟ್ ಅದು ಬರೋ ತನಕ ಇಲ್ಲಿಗೆ ಬಂತಂದ್ರೆ, ಬಜೆಟ್ ಫೇವರೇಬಲ್ ಇತ್ತು ಅಂದರೆ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಆಗಿ ಹೋಗುತ್ತೆ. ಬಜೆಟ್ ಏನಾದರೂ ಅಷ್ಟು ಫೇವರೇಬಲ್ ಇರಲಿಲ್ಲ ಅಂದರೆ ಮತ್ತೆ ಇದು ಡೌನ್ ಸೈಡ್ ಬರೋ ಚಾನ್ಸ್ ಐತಿ. ಸೊ ಇದು ಒಂದು ಪ್ರೆಡಿಕ್ಷನ್ ಅಷ್ಟೇ, ಹಿಂಗೆ ಆಗೋದು ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಇಂಟ್ರಾಡೇ ಮಾಡಬೇಕಾದ್ರೆ, ಸೊ ಬ್ಯಾಂಕ್ ನಿಫ್ಟಿ ಅದೇ ಥರ ಇಲ್ಲಿ ಐತಿ. ಸೊ ಈ ಚಾನಲ್ ಬ್ರೇಕ್ಔಟ್ ಕೊಟ್ಟು ಬ್ರೇಕ್ ಡೌನ್ ಕೊಟ್ಟು ಮತ್ತೆ ಚಾನಲ್ಗೆ ಬಂದದ. ಸ್ವಲ್ಪ ಇಲ್ಲಿ ಹಾಲ್ಟ್ ಆಗಿ ಮ್ಯಾಲೆ ಬಂದು ಬಜೆಟ್ ತನಕ ವೇಟ್ ಮಾಡೋಣಂತ. ಬಟ್ ಈಗ ನಾವು ಇದು ಲಾರ್ಜರ್ ಟೈಮ್ ಫ್ರೇಮ್, ಈಗ ನಾವು ಸ್ಮಾಲರ್ ಟೈಮ್ ಫ್ರೇಮ್ದಾಗ ಮಾಡ್ಬೇಕಂದ್ರೆ, ಸೊ ಇವತ್ತು ಏನಾಗ್ಯದ ಮಾರ್ಕೆಟ್ ಒಳಗಂದ್ರೆ, ನಿಫ್ಟಿ ಒಳಗೆ ಒಂದು ಸಣ್ಣ ಫಾಲ್ ಬಂದು, ಇದು ನಿನ್ನೆ ಒಂದು ಏನೋ ಸ್ವಿಂಗ್ ಪಾಯಿಂಟ್ ಇತ್ತು, ಇಲ್ಲಿಂದಾನೇ ಒಂದು ರಿವರ್ಸಲ್ ತೊಗೊಂಡು ಹೋಗೋದು ಮಾರ್ಕೆಟ್. ಬ್ಯಾಂಕ್ ನಿಫ್ಟಿ ಒಳಗೂ ನೋಡ್ಬೇಕಂದ್ರೆ ನಮ್ಗೆ ಏನಾಗಿದೆ, ಇಲ್ಲಿ ಒಂದು ಎಕ್ಸಾಕ್ಟ್ಲಿ ಡಬ್ಲ್ಯೂ ಮಾಡಿ ಮ್ಯಾಲೆ ಹೋಗ್ಯದ, ಮತ್ತೊಂದು ರಿಟೆಸ್ಟ್ ತೊಗೊಂಡು ಮೇಲೆ ಹೊಂಟದ. ಸೊ ಈಗ ನಾವು ನಾಳೆ ಏನು ಮಾಡ್ಬೋದು ಅಂದರೆ, ಒಂದು ಇನ್ನೂ ಸ್ವಲ್ಪ ಈಗ ಫ್ರೈಡೇ RBI ಪಾಲಿಸಿ ಒಂದೈತಿ, ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿರಿ ಏನಾದ್ರೂ. ಅಥವಾ 8ನೇ ತಾರೀಕಿಗೇನೋ ಹೊಸ PM ಅಥವಾ ಈಗ ಎಕ್ಸಿಸ್ಟಿಂಗ್ PM ಯಾರು ಇರ್ತಾರೆ ಓಟ್ ತಗೋತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ BJP ಗೌರ್ಮೆಂಟ್ ಅವರು ಅಂದರೆ ಅವರು ಆಂಧ್ರದವ್ರೇನೋ ಸಪೋರ್ಟ್ ಕೊಡೋಕೆ ರೆಡಿ ಆಗ್ಯಾರ. ಸೊ ಹಂಗಾಗಿ ಅದು BJP ಗೌರ್ಮೆಂಟ್ ಫಾರ್ಮ್ ಆಗೋದು 90% ಐತಿ ಇವತ್ತಿನ ನ್ಯೂಸ್ ಪ್ರಕಾರ. ಬಟ್ ನಾಳೆ ತನಕ ಮತ್ತೇನು ಸಿನಾರಿಯೋ ಚೇಂಜ್ ಆಗೋದು ಗೊತ್ತಿಲ್ಲ. ಸೊ ಇನ್ ಕೇಸ್ ಅದೇ ಸೇಮ್ ಆಗಿತ್ತು ಅಂದರೆ ಮಾರ್ಕೆಟ್ ಫಾಲ್ ಆಗಲ್ಲ, ಇದೇ ಲೆವೆಲ್ದಾಗ ರೇಂಜ್ದಾಗೆ ಏನು ನಮ್ಮ ಚಾನಲ್ ಇತ್ತು ಈ ಚಾನಲ್ಗೆ ಓಡಾಡ್ಕೊತಿರ್ತದೆ ಅನ್ಲೆಸ್ ಬಜೆಟ್ ತನಕ. ಸೊ ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಐತಿ. ಸೊ ನಾಳೆ ನಾವು ಯಾವ ಥರ ಇಂಟ್ರಾಡೇ ಟ್ರೇಡ್ ಮಾಡ್ಕೊಂಡು ಹೆಂಗೆ ಮಾಡ್ಬೋದು ಅಂದರೆ, ಸೊ ಯಾವುದೇ ಎಕ್ಸ್ಟರ್ನಲ್ ನೆಗೆಟಿವ್ ಸಿನಾರಿಯೋ ಬರಲಿಲ್ಲ ಅಂದ್ರೆ ನಮಗೆ, ಸೊ ಈಗ ಒಂದೇ ರ್ಯಾಲಿ ಬಂದೈತಿ ಇಷ್ಟು. ಸೊ ನಾಳೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಬೇಕು. ಸೊ ಆ ಪ್ರಾಫಿಟ್ ಬುಕಿಂಗ್ ಆಗಾನ, ಸೊ ಇದು ಒಂದು ಬೈಯಿಂಗ್ ಲೆವೆಲ್ ಅದ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅಂದ್ರೆ ಇಲ್ಲೊಂದೈತಿ ಬೈಯಿಂಗ್, ಮತ್ತು ಇಲ್ಲಿ ಇದು 2 ಬೈಯಿಂಗ್. ಯಾವಾಗ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅಂದ್ರೆ, ಇನ್ ಕೇಸ್ ಫ್ಲಾಟ್ ಓಪನಿಂಗ್ ಆಯಿತು ಅಂದ್ರೆ 1, 2 ಇದು ಬೈಯಿಂಗ್ ಲೆವೆಲ್ ಆಗ್ತಾವೆ. ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದರೆ ಸ್ವಲ್ಪ ನಾವು ವೇಟ್ ಮಾಡೋಣಂತ, ಸ್ವಲ್ಪ ಫಾಲ್ ಆಗಿ ಆಮೇಲೆ ರಿವರ್ಸಲ್ ಆಗೋ ತನಕ. ಸೊ ಫಾಲ್ ಏನಾದ್ರು ಸ್ಟ್ರಾಂಗ್ ಆಯಿತು ಅಂದರೆ, ಸೊ ಇಲ್ಲಿ ಬೈಯಿಂಗ್ ಲೆವೆಲ್ ಅದ ನಿಫ್ಟಿ ಒಳಗೆ. ಸೊ ಇದು ಬೈಯಿಂಗ್ ಲೆವೆಲ್ಸ್ ಆಯಿತು. ಸೆಲ್ಲಿಂಗ್ ಮಾಡೋಕೆ ನಮಗೆ ಲೆವೆಲ್ ಇಲ್ಲದೀಗ ಸದ್ಯಕ್ಕೆ ಒಂದು ಲೆವೆಲ್ ಇಲ್ಲಿ ಭಾಳ ಮೇಲದ. ಸೊ ಇದು ಹೈಯೆಸ್ಟ್ ಪಾಯಿಂಟ್ ಲೆವೆಲ್ ಅದ. ಅದನ್ನು ಬಿಟ್ಟರೆ ನಮಗೆ ಇನ್ ಕೇಸ್ ಮಾರ್ಕೆಟ್ ಒಳಗೆ ಸೊ ಇಲ್ಲೇ ಗ್ಯಾಪ್ ಅಪ್ ಆಯಿತು ಅಂದರೆ ಒಂದು ಈ ಲೆವೆಲಿಂದ ರಿವರ್ಸಲ್ ಬರೋ ಚಾನ್ಸ್ ಐತಿ. ಇದು ಇಂಟ್ರಾಡೇ ನಾವು ಟ್ರೇಡ್ ಮಾಡೋಕೆ. ಸೊ ಇಲ್ಲಿ 1:2, 1:2, 1:3 ಬಂದರೆ ಸಾಕು ನಿಮಗೆ. ಸೊ ಇಲ್ಲಿನ ಒಂದು ರಿವರ್ಸಲ್ ಆಗುತ್ತೆ, ಗ್ಯಾಪ್ ಅಪ್ ಆಗೋಣ. ಇನ್ ಕೇಸ್ ಫ್ಲಾಟ್ ಓಪನಿಂಗ್ ಆದ್ರೂ ಸೇಮ್ ಲೆವೆಲ್, ಇದನ್ನು ಸ್ವಲ್ಪ ಅವಾಗ ಝೋನ್ ಡ್ರ್ಯಾಗ್ ಮಾಡಿದ್ರು ಮಾಡ್ಬೋದು. ಗ್ಯಾಪ್ ಡೌನ್ ಆಯಿತು ಅಂದರೆ ನಾವು ಅವಾಗ ಸೆಲ್ಲಿಂಗ್ ಮಾಡೋಕೆ ಲೆವೆಲ್ ಇಲ್ಲಿ ಇರ್ತದೆ. ಯಾವುದು ಈ ಲೆವೆಲಿಂದ
ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ನಮಗೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಮ್ಯಾಗಿನ ಸೈಡ್ ಮೊಮೆಂಟಮ್ ಅಂತಂದ್ರೆ ಸೊ ಅವಾಗ ನಾವು ಸೆಲ್ಲಿಂಗ್ ಈ ಲೆವೆಲ್ನಿಂದ ಮಾಡ್ಬೋದು. ಬಟ್ ಇದು ಮೊಮೆಂಟಮ್ ಮೇಲೆ ಡಿಪೆಂಡ್. ಇನ್ನು ಮಾರ್ಕೆಟ್ ನಾಳೆ ಟ್ರೇಡ್ ಹೆಂಗಿರ್ತದೆ ನೋಡ್ಬೇಕಾಗತ್ತೆ. ಸೊ ಇನ್ ಕೇಸ್ ವಿಕ್ಸ್ ಕಮ್ಮಿ ಆಗಿತ್ತು ಅಂದ್ರೆ ಆರಾಮಾಗಿ ಎಲ್ಲ ಟ್ರೇಡ್ ಮಾಡ್ಬೋದು. ವಿಕ್ಸ್ ಜಾಸ್ತಿ ಇತ್ತಂದ್ರೆ ಆಲ್ಮೋಸ್ಟ್ ನಾವು ರಿಸ್ಕ್ ತಗೊಳ್ಳಲ್ಲ ಅಂದ್ರೆ ಟ್ರೇಡ್ ಮಾಡೋದು ಅವಾಯ್ಡ್ ಮಾಡಿರಿ. ಬ್ಯಾಂಕ್ ನಿಫ್ಟಿ ಒಳಗೆ ಹೆಂಗಾಗಿದೆ, ಆಲ್ಮೋಸ್ಟ್ ಇಲ್ಲಿಂದ ಒಂದು ಫಾಲ್ ಆಗಿತ್ತು, ಪೂರಾ ಇಲ್ಲಿ ತನಕ ಬಂದು ಸ್ಟಾಪ್ ಆಗಿದೆ. ಸೊ ಈಗ ನಾಳೆ ಏನಾಗ್ಬೋದು, ಫಸ್ಟಿಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ದು ಕೆಳಗೆ ಬಂತಂದ್ರೆ ಒಂದು ಬೈಯಿಂಗ್ ಮತ್ತೆ ಸಿಗುತ್ತೆ. ಬಟ್ ಬೈಯಿಂಗ್ ಮೊಮೆಂಟಮ್ ಅಷ್ಟು ಸ್ಟ್ರಾಂಗ್ ಕಾಣತ್ತಿಲ್ಲ, ಸ್ಲೋ ಐತಿ. ಸೊ ಇನ್ ಕೇಸ್ ಇದು ಗ್ಯಾಪ್ ಅಪ್ ಆಯ್ತಂದ್ರೆ ನಾಳೆ ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇಲ್ಲಿ ಬೈಯಿಂಗ್ ಒಂದು ಚಲೋ ಲೆವೆಲ್ ಇಲ್ಲೊಂದು ಐತಿ, ಅದರ ಕೆಳಗೆ ಇಲ್ಲೊಂದು ಲೆವೆಲ್ ಅದು. ಸೊ ಇದು ಸ್ವಲ್ಪ ಸೇಫ್ ಲೆವೆಲ್ ಕೊಡತ್ತೀನಿ ನಾನು. ಸೊ ಇದು ನನ್ನ ಲೆವೆಲ್ಸ್ ಹೇಳತ್ತೀನಿ. ಸೊ ಗ್ಯಾಪ್ ಅಪ್ ಆಯ್ತು ಅಂದರೆ ಫಸ್ಟ್ ಲೆವೆಲ್ ಇದು, ಅಥವಾ ಇದು ಇಲ್ಲಿ ಅಡ್ವಾನ್ಸ್ ಇಲ್ಲಿಂದನೇ ಹೋಯ್ತು ಅಂದ್ರೆ ನಾನು ಟ್ರೇಡ್ ತಗೋತೀನಿ. ಯಾವಾಗಂದ್ರೆ ಇದು ಲೋ ಟ್ರ್ಯಾಪ್ ಮಾಡಿ ಈ ಝೋನ್ ಮತ್ತು ಇದ್ರ ಮಧ್ಯದಿಂದ ಹೊಂಟಂದ್ರೂ ನಾನು ತಗೋತೀನಿ ಟ್ರೇಡ್, ಇಲ್ಲಿ ಹಿಂಗೆ ಟ್ರೇಡ್ ತಗೋತೀನಿ. ಸೊ ಫಸ್ಟ್ ಲೆವೆಲ್ ಇದು, ಸೆಕೆಂಡ್ ಲೆವೆಲ್ ಇದು. ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇನ್ ಕೇಸ್ ಫ್ಲಾಟ್ ಓಪನಿಂಗ್ ಆಯ್ತು ಅಂದ್ರೆ ಅವಾಗ ಫಸ್ಟ್ ಲೆವೆಲ್ ಇದು ಇರ್ತದೆ, ಇಲ್ಲಿಂದನೇ ರಿವರ್ಸಲ್ ಕೊಡ್ತಾನೆ ತಗೋತೀನಿ. ಇಲ್ಲ ಅಂದ್ರೆ ಅವಾಗ ನೆಕ್ಸ್ಟ್ ಲೆವೆಲ್ ಇಲ್ಲಿಗೆ ವೇಟ್ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಮಗೆ ಫಸ್ಟ್ ಲೆವೆಲ್ ಇದು ಹಾಕೋದು, ಅದರ ಕೆಳಗೆ ನಮಗೆ ಸ್ವಲ್ಪ ದೂರ ಅದು ಈ ಲೆವೆಲ್ ಹಾಕ್ತೇವೆ. ಸೊ ಇದಿಷ್ಟು ಬೈಯಿಂಗ್ ಲೆವೆಲ್ಸ್ ಅದಾವೆ. ಈ ಸೆಲ್ಲಿಂಗ್ ಈಗ ನೋಡ್ಬೇಕಂದ್ರೆ ನಮಗೆ, ಸೊ ನಾನು ಸೆಲ್ಲಿಂಗ್ ಜಾಸ್ತಿ ನೋಡತ್ತಿಲ್ಲ ಈಗ, ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಸ್ಟೇಬಲ್ ಆಗ್ಯದ. ಒಂದು ಸಣ್ಣ ಫಾಲ್ ಆದ್ಮೇಲೆ ಸ್ಲೋ ನಾಳೆ ಹೋಗೋದು ನನ್ಗೆ ಅನ್ಸೋದೈತಿ. ನೋಡೋಣ ನಾಳೆ ಓಪನಿಂಗ್ ಹೆಂಗಿರ್ತದೆ ಡಾಟಾ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಇತ್ತು. ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ ನಮಗೆ ಇಲ್ಲಿ ಏನ್ರಿ ಓಪನ್ ಆಯ್ತು ಅಂದ್ರೆ ನಾವು ಫಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಇದಾಗುತ್ತೆ. ಅಥವಾ ಮಾರ್ಕೆಟ್ ಭಾಳ ಸ್ಲೋ ಇತ್ತು ಅಂದ್ರೆ ಇಲ್ಲಿ ಜಸ್ಟ್ ಈ ಲೆವೆಲ್ ಟ್ರ್ಯಾಪ್ ಮಾಡಿನೂ ಕೆಳಗೆ ಬರ್ಬೋದು, ಹಿಂಗೆ ಇಲ್ಲಿಂದನೂ ಬರ್ಬೋದು. ಸೊ ಇನ್ ಕೇಸ್ ಇಲ್ಲಿ ಏನಾದ್ರೆ ನಂದು ಪ್ರೈಸ್ ಆಕ್ಷನ್ ಮಾಡ್ತಾನೆ ಇಲ್ಲಿ ಎಂಟ್ರಿ ತಗೋತೀನಿ. ಫ್ಲಾಟ್ ಓಪನಿಂಗ್ ಆಯ್ತು ಅಂದ್ರೆ ಇದು ಒಂದು ಆ್ಯಡ್ ಆಗುತ್ತೆ. ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಅವಾಗ ನಮಗೆ ಸೆಲ್ಲಿಂಗ್ ಲೆವೆಲ್ ಇಲ್ಲೇ ಸಿಗ್ತದೆ, ಒಂದು ಯಾವುದು ಇದೇ ಒಂದು ಸೆಲ್ಲಿಂಗ್ ಲೆವೆಲ್ ನಮಗೆ. ಸೊ ಇದಿಷ್ಟು ನಂದು ಬೈಯಿಂಗ್ ಸೆಲ್ಲಿಂಗ್ ಅದ. ಸೊ ನಾಳೆಗೆ ಒಂದು ಹಾಫ್ ಆನ್ ಅವರ್ ಮಾರ್ಕೆಟ್ ಅಬ್ಸರ್ವ್ ಮಾಡಿ ಆಮೇಲೆ ನಾನು ಫಸ್ಟ್ ಹಾಫ್ ಆನ್ ಅವರ್ ಸ್ವಲ್ಪ ಸ್ಲೋ ಆಗಿ ಕೆಳಗೆ ಬಂತಂದ್ರೆ ನಾನು ಮೋಸ್ಟ್ ಪ್ರಾಬಬ್ಲಿ ಬೈಯಿಂಗೇ ನೋಡ್ತೀನಿ. ಇನ್ ಕೇಸ್ ಶಾರ್ಪ್ ಆಗಿ ಕೆಳಗೆ ಬಂತು ಅಂದ್ರೆ ಹಿಂಗೆ ಸಡನ್ ಆಗಿ ಫಾಲ್ ಆಗತ್ತಂದ್ರೆ ಮಾರ್ಕೆಟ್ ಮತ್ತೆ ಇವತ್ತು ಹೆಂಗೆ ಫಾಲ್ ಆಗೋದು ಹಂಗೆ ಆಗತ್ತಂದ್ರೆ ಹಿಂಗೆ ಸಡನ್ ಆಗಿ ಫಾಲ್ ಆಯ್ತಂದ್ರೆ ಒಂದು ರಿವರ್ಸಲಿಗೆ ಅವಾಗ ನಾನು ಪುಟ್ ಸೈಡ್ ನೋಡ್ತೀನಿ. ಬಟ್ ಫಾಲ್ ಸ್ಲೋ ಆಗಿತ್ತು, ರಿವರ್ಸಲ್ ಚಲೋ ಆಗತ್ತಂದ್ರೆ ಹಿಂಗೆ ಡಬ್ಲ್ಯೂ ಮಾಡಿ ಅಂತ ಮಾಡೋಂತಂದ್ರೆ ನಾನು ಬೈಯಿಂಗ್ ಸೈಡ್ ನೋಡ್ತೀನಿ. ಸೊ ಇದು ನಂದು ಅನಾಲಿಸಿಸ್ ಹೇಳೀನಿ. ಈಗ ಮತ್ತೆ ಆಲ್ಮೋಸ್ಟ್ ನಾಳೆ ಮಾರ್ಕೆಟ್ ಮೇಲೆ ಪ್ರೈಸ್ ಆಕ್ಷನ್ ಕರೆಕ್ಟ್ ಇತ್ತು ಅಂದ್ರೆ ನಾಡ್ದು ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ಅಂದ್ರೆ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಸುಮ್ಮನೆ ವಿಡಿಯೋ ಮಾಡೋಣ ಈಗ ವಾಲಿಟಿಲಿಟಿ ಭಾಳ ಅದ. ಸೊ ಸುಮ್ಮನೆ ವಿಡಿಯೋ ಮಾಡೋಣ ಲೆವೆಲ್ಸ್ ನೋಡಿ ಬ್ಲೈಂಡ್ ಆಗಿ ಟ್ರೇಡ್ ಮಾಡೋದು ಬೇಡ ಅಂದ್ರೆ ನಾನು ವಿಡಿಯೋ ಮಾಡಿಲ್ಲ ಲಾಸ್ಟ್ ವೀಕಿಂದ. ಸೊ ಆ ಒಂದು ರೀಸನಿಂಗ್ ಮಾಡಿಲ್ಲ. ಸೊ ಹಂಗಾಗಿ ಈಗ RBI ಪಾಲಿಸಿ ಅದು ಆಯ್ತು ಅಂದ್ರೆ ಮಂಡೆಯಿಂದ ಮಾರ್ಕೆಟ್ ಆಲ್ಮೋಸ್ಟ್ ಸ್ಟೇಬಲ್ ಆಗ್ತದೆ. ಈ ಗೌರ್ಮೆಂಟ್ ಅದು ಫಾರ್ಮ್ ಆಯ್ತು ಅಂದ್ರೆ ಸೊ ಅವಾಗ ಬಜೆಟ್ ಬರುತ್ತೆ. ನಾನು ಸ್ವಲ್ಪ ಅನ್ಸರ್ಟನಿಟಿ ಇದ್ದು ಬಜೆಟ್ ಆದ್ಮೇಲೆ ಮತ್ತೆ ಆಸ್ ಯೂಶುವಲ್ ನಡೀತದೆ. ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ಗೌರ್ಮೆಂಟ್ ಫಾರ್ಮ್ ಆಯ್ತು ಅಂದ್ರೆ ಅಷ್ಟೊಂದು ಪಾಲಿಸಿ ಚೇಂಜ್ ಆಗಲ್ಲ. ಸೊ ಇದಿಷ್ಟು ಐತಿ ಅನಾಲಿಸಿಸ್ ಲೆವೆಲ್ಸ್ ಅದಾವು. ಬಟ್ ನಾಳೆನೂ ವಿಕ್ಸ್ ಅದು ನೋಡ್ಕೊಂಡು ಹೈ ವಿಕ್ಸ್ ಅದನ್ನ ಟ್ರೇಡ್ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ವಿಕ್ಸ್ ನೋಡ್ಕೊಂಡು ಮಾಡ್ರಿ. ಇದು ನಾನು ಮಾಡೋ ಲೆವೆಲ್ಸ್ ನನ್ನ ಸ್ಟಡಿ ಮೇಲೆ ಹೇಳೀನಿ. ಸೊ ಮತ್ತೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ಧನ ಅಕೌಂಟ್ಲಿ ಧನ ಓಪನ್ ಮಾಡ್ಕೊರಿ ಅಥವಾ ಬೇರೆ ಡಿಮೆಂಟ್ ಅಕೌಂಟ್ ಲಿಂಕ್ ಕೊಟ್ಟಿನ ಓಪನ್ ಮಾಡಿರಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ವಿಡಿಯೋಸ್ ನೋಡಿರಿ. ಥ್ಯಾಂಕ್ ಯು.